ಮಾನಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ, ಅವ್ರ ಸ್ವಂತ ಕಾರ್ ಮಾರಿ 5,000 ರೂಪಾಯಿ ತೊಗೊಂಡು. ಅದೇ ರಮೇಶ್ ಕುಮಾರ್ ನಮ್ಮ ಎಕ್ಸ್ ಸ್ಪೀಕರ್ ವಿಧಾನಸಭೆಯಲ್ಲಿ ಅವ್ನ ರೆಕಾರ್ಡ್ ಹೇಳ್ಯಾರಲ್ಲ, ಅವರ ಅಂತ್ಯಕ್ರಿಯೆಗೆ ಸಹಿತ ಇವ್ರಿಗೆ ವ್ಯವಸ್ಥೆ ಮಾಡಲಿಲ್ಲ. ಒಂದು ಚೌಪಾಟಿಯಲ್ಲಿ ದಾದರ್ನ ಒಂದು ಮೂಲೆಯಲ್ಲಿ ಬಾಬಾ ಸಾಹೇಬ್ರ ಅಂತ್ಯಕ್ರಿಯೆ ಆಯಿತು. ಇವತ್ತೇನಾದರೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ರಿಗೆ ಗೌರವ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಪಂಚತೀರ್ಥಗಳನ್ನು ಮಾಡಿ ಬಾಬಾ ಸಾಹೇಬ್ರ ಕಲಿತಂಥ ಲಂಡನ್ನ ಅವರ ಶಾಲೆ ಕೋಣೆ ಇರ್ಬೋದು, ಅಧ್ಯಯನ ಮಾಡಿದ ಕೋಣೆ ಇರ್ಬೋದು, ಅವರ ಕೊನೆ ಉಸಿರೆಳೆದಂಥ ದಿಲ್ಲಿ ಮನೆ ಇರ್ಬೋದು, ಮಾವು ಮಧ್ಯಪ್ರದೇಶದ ಮಾವುದಲ್ಲಿ ಅವ್ರು ಜನ್ಮ ಎಲ್ಲಿ ಆಗಿತ್ತು ಬಾಬಾ ಸಾಹೇಬ್ರದ್ದು, ಅದನ್ನು ಈ ರೀತಿ 5 ತೀರ್ಥಕ್ಷೇತ್ರ ಮಾಡಿದವರು ನರೇಂದ್ರ ಮೋದಿಯವರು. ಬಿ ಜೆ ಪಿ ಬಂದ ಮ್ಯಾಗ ಒಂದೂ ಸಂವಿಧಾನದ ತಿದ್ದುಪಡಿ ಮಾಡುವಂಥ ಹೀನ ಕೆಲಸ ಮಾಡಿಲ್ಲ. ಏನಾರೇ ತಿದ್ದುಪಡಿ ಹೈಯೆಸ್ಟ್ ಕಾಂಗ್ರೆಸ್ನವ್ರು ಸುಮಾರು 70ಕ್ಕಿಂತ ಹೆಚ್ಚು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರೆ ಕಾಂಗ್ರೆಸ್ಸವರು. ಈಗ ಜೈ ಭೀಮನಲ್ಲಕ್ಕೂನವರಿಗೆ ಅನರ್ಹರಿದ್ದಾರೆ. ಗಾಂಧಿ ತತ್ವಗಳನ್ನು ಇವರು ಪಾಲಿಸೇ ಇಲ್ಲ. ಗಾಂಧಿ ಏನು ಹೇಳಿದ್ದ? ಸ್ವಾತಂತ್ರ್ಯ ಸಿಕ್ಕೊಳ್ಳೇನೆ ಕಾಂಗ್ರೆಸ್ ವಿಸರ್ಜನೆ ಮಾಡತ್ತೆ ಹೇಳಿದ್ರು. ಇಂಥ ನಾಟಕ ಕಂಪನಿ ಇವರೆಲ್ಲ ಈಗ ಟೊಪ್ಪಿಗೆ ಹಾಕ್ಕೊಂಡು ಜೈ ರಾಮ್ ಅಂತ ಕೊಂಡಿರ್ತಾರಲ್ಲ, ನಾಚಿಕೆ ಆಗ್ಬಿಟ್ಟಿಗೆ. ಸೋನಿಯಾ ಗಾಂಧಿಗೆ ಏನು ಸಂಬಂಧ ರೀ? ಅವರೆಲ್ಲ ಒರಿಜಿನಲ್ ಗಾಂಧಿಗಳಂತ. ಗೋಡ್ಸೆ ಅವ್ರು ಹೊಡೆದಿದ್ದು ಒಂದೇ ಗಾಂಧಿ ಇನ್ನೂ 2 ಗೋಳಿ ಎಲ್ಲಿಯೂ ಬಂದವು. ಗಾಂಧಿಯ ಶರೀರದಲ್ಲಿ 3 ಗೋಳಿ ಅದು. 1 ಗೋಲಿ ನಾಥುರಾಮ್ ಗೋಡ್ಸೆ ಅಂದರು, ಇದನ್ನು ಒಪ್ತಾರೆ, ಕೋರ್ಟ್ನಾಗೆ ಆಗೈತಿ. ಇನ್ನು 2 ಗೋಳಿ ಯಾರು ಹೊಡೆದ್ರು? ನೀರು ಹೊಡ್ಸದ? ನಮಗೆ ಸಮಸ್ಯೆ ಐತಿ, ಜವಾಹರ್ಲಾಲ್ ನೆಹರೂನೇ ಗಾಂಧಿನ ಹೊಡ್ಸದ. ಯಾಕಂದ್ರೆ ನೆಹರೂಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕು ಅನ್ನೋಂಥದ್ದಿತ್ತು. ಅದಕ್ಕೆ ಗಾಂಧಿನ ಹೊಡ್ಸದವರು ಗೋಡ್ಸೆನ ಗುಂಡಿಗೆ ಪ್ರಾಣ ಹೋಗಿಲ್ಲ. ಇನ್ನು 2 ಗುಂಡುಗಳವು ಯಾರು? ಇದು ಕೋರ್ಟ್ನಾಗ ಆಗಿದ್ದಿದ್ದು. ಬ್ರಿಟಿಷ್ ನ್ಯಾಯಾಧೀಶರ ಮುಂದೆ ಆದಂಥ ವಾದ ವಿವಾದದಲ್ಲಿ ಇನ್ನೂ 2 ಗುಂಡುಗಳು ಯಾರು? ಹಂಗಾದ್ರೆ ನೆಹರೂನ ಹೊಡ್ಸ್ಯಾನ. ಗಾಂಧಿನ ಹೊಡ್ಸೋದವ್ರು ನೆಹರು. ನಾಥುರಾಮ್ ಗೋಡ್ಸೆ ಒಂದೇ ಹೊಡೆದಕ್ಕೆ 2 ಬೇರೆ ಬೇರೆ ಕಡೆ ಬಂದು. ಸರ್, ಈಗ ನಿಮ್ಮ ವಿರೋಧಿ ಬಣ ಏನಿದೆ ದೆಹಲಿಗೆ ಹೋಗ್ತಾರಂತ ಸರ್, ದೂರು ಕೊಡ್ತಾರಂತ. ಮುಂದಿನ ದೆಹಲಿಗೆ ಹೋಗಲಿ, ನೀವು ವಾಷಿಂಗ್ಟನ್ಗೆ ಹೋಗಲಿ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಸತ್ಯನೇ. ಅಧ್ಯಕ್ಷರ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಡ್ಡಾಡ್ಲಾರ್ದಂಗೆ ಮಾಡ್ತೀನ ತಾನೆ, ಇವನು ಗುಂಡಾಗಿರಿ ಮಾಡ್ತಾನೆ. ನೀವು ಮಾಧ್ಯಮದವರು ಎಂಥವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಗುರ್ತತ್ತಂದ್ರೆ ಸಮಾಜನಾಗ ಒಳ್ಳೆಯ ರಾಜಕಾರಣಿಗಳು ಲೋಫರ್ಸು ಕಿಸೆ ಕತ್ತರಿಸೋರು, ಯಾವುದು SC ST ಜನಾಂಗದ ಮೀಸಲಾತಿ ತೊಗೊಂಡವ್ರು, ದಲಿತರ ಮೀಸಲಾತಿಯನ್ನು ಕಸ್ಕೊಂಡ ನಾಲಾಯಕರದ್ದು ನೀವು ಮುಂಜಾನೆ ಹೇಳೋಣ. ನಂದು ಆದ್ಕೊಳ್ಳಿ ಈಗ ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ ನೀವು ಸೀದಾ. ನೀವು ಫೋನ್ ಮಾಡಿ ಹೇಳ್ತೀರಿ ಯತ್ನಾಳದಾಗೈತೆ ಅಂದ್ಕೊಳ್ಳಿ. ನಿಮ್ಗೆ ಯಾರು ಸಿಗೋದಿಲ್ಲ. ನೀವು ವಿಜೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ, ಅವ್ರು ಬೇಕಾದ್ರೆ ಅವರಪ್ಪನ ತಗೋರಿಲ್ಲ. ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡಲಿಕ್ಕೆ ತಯಾರದಾನ, ನನ್ನ ಮಗ ಹಂಗದಾನ ಅಂತ ಹೇಳಕತ್ತಿ ಅದವರಿಗೆ ಬಿಡ್ರಿ. ಲೋಫರ್ಗಳಿದೆಲ್ಲ ಮಾಧ್ಯಮಗಳು ತೊಗೊಂಡ್ರೆ ನಿಮ್ಮದು ಗೌರವ ಕಡಿಮೆ ಆಗ್ಲಕತ್ತೆ. ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ ಸರ್, ಇಟ್ಟ ಹೆಜ್ಜೆನ ಯಾವತ್ತು ನಾವೇನು ನಾವೇನು ಇಟ್ಟ ಹೆಜ್ಜೆ ನಾವು ಬಿಡಲಾರ್ದು ಅವರಪ್ಪನ ಆಗದಿ. ಸರ್, ಈಗ ನಾಲಾಯಕನ ಒಂದು ಪದ ಬಳಕೆ ಮಾಡಿ ಯಾರಿ? ರಮೇಶ್ ಜಾರಕಿಹೊಳಿ. ಯಾರಿಗ್ರಿ? ವಿಜೇಂದ್ರ ಅವರು. ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರು ಏನು ಭಾಳ ಸಾಜೂಗ್ ಅನ್ಬೇಕಾ? ಅಥವಾ ದೇಶ ಕಂಡ ಅಪ್ರತಿಮ ನಾಯಕ ಅನ್ಬೇಕಾ? ಏನು ನೀವೇ ಹೇಳ್ರಿ. ನಾಲಾಯಕನ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ ಮುಖ್ಯಮಂತ್ರಿದು. ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು. ನಿಮಗೆ ತಾಕತ್ತಿತ್ತು ಅಂದ್ರೆ, ಸಿದ್ದರಾಮಯ್ಯಗೆ ತಾಕತ್ತಿತ್ತು, DK ಶಿವಕುಮಾರ್ಗಿತ್ತು ಅಂದ್ರೆ, ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳಾಗ್ಯಾವ, ಯಾವ ಸಹಿ ಅದಾವೆ ಎಲ್ಲದಕ್ಕೂ ಇದಕ್ಕೆ ಕೊಟ್ಟು ಕಳಿಸ್ತಿರಲ್ಲ. ಎಲ್ಲಿ ಮನೆ ಸಿಟಿ ಕಳಿಸಿದ್ರಲ್ಲ, ಫಾರೆನ್ಸಿಕ್ ಇದನ್ನು ಕಳಿಸ್ರಿ. ಇವೆಲ್ಲ ಸಹಿ ಕಳಿಸ್ರಿ. ಇಲ್ಲ ಯಡಿಯೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ, ರಮೇಶ್ ಜಾರಕಿಹೊಳಿ ನಾಲಾಯಕ ಅಂದ್ರೆ ನಾವು ವಾಪಸ್ ತಗೋತೀವಿ. ಅದು ಪ್ರೂವ್ ಆಯ್ತು ಅಂದ್ರೆ ನಾಲಾಯಕ ಅನ್ನೋದು ಪ್ರೂವ್ ಆಗ್ತದೆ. ಇಲೆಕ್ಷನ್ ನಾವು ನಮ್ಮ ಟೀಮ್ನವ್ರು ಸಿದ್ಧ ಆಗಿದ್ದೀವಿ. ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಜಾರಕಿಹೊಳಿ? ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗತ್ತೆ ಸರ್ ಕರ್ನಾಟಕದೊಳಗೆ? ನಾವು ಅಂತರೂ ಸಿದ್ಧ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ. ಮತ್ತು ಈಗಿರೋ ಅಧ್ಯಕ್ಷರು
ಯಾರು ಈಗಿರೋ ಅಧ್ಯಕ್ಷರು ಏನು? ಅಲ್ರಿ ಚುನಾವಣೆ ಈಗ ಹಿಂದೆ ಒಬ್ಬ ಎಮ್ ಎಲ್ ಎ ಇದ್ದ, ಅಲ್ಲಿ ಚುನಾವಣೆ ಆದ್ಮೇಲೆ ಈ ಎಮ್ ಎಲ್ ಎ ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಏನು ಹೇಳ್ತಾರೆ. ಸರ್ ನಾನು ಇನ್ನೊಂದು ಅವಧಿಗೆ ಮುಂದುವರಿಯುವ ಆಸೆ ಇದೆ. ನಾವು ಇನ್ನೊಂದು ಅವಧಿಗೆ ಮುಂದುವರಿಯೋ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನು ಎಲ್ಲ ಲೂಟಿ ಮಾಡುವ ಆಸೆ ಇದೆ. ಅತ್ತೇಳಿ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತೊಮ್ಮೆ ಡೂಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ. ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕಾ ಅಂತ ಕಳ್ರನ್ನ. ಇನ್ನು ಡೂಪ್ಲಿಕೇಟ್ ಕಿಂಗ್ ಸರ್ ಏನು ನೀವು ಬರೀದಿಲ್ಲ, ನೀವು ಯಾಕೆ ಬರೀದಿಲ್ಲ? ನೀವು ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ. ನಮ್ಮದಾದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ, ನಿಮ್ಮ TRP ಇರ್ತೈತಿ. ಮತ್ತು ಅವರು ಏನೋ ಇಲ್ಲ ಹಾಗೆ ಬರಿಬೇಡ್ರಿ, ನಮ್ಮದು ಭಾಳ ಒಳ್ಳೆಯದೇನೆ. ನಾನು ಹೇಳಿದೆ ಡೂಪ್ಲಿಕೇಟ್ ಸಹಿ ಮಾಡಿ ಅಂತ. ದೇವ್ರವ್ರಿಗೆ ಒಳ್ಳೆಯ ಮಾಡ್ಲಾರ್ತ. ದೇವ್ರು ಅದಕ್ಕೆ ಬದ್ನಿಕಾಯಿ ನನಗೆ ಯಾಕೆ ಒಳ್ಳೇದು ಮಾಡ್ಬೋದು? ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳಿಸ್ಬೇಕು. ಸಭೆ ಮಾಡ್ತಾ ಇರ್ತಾನೆ ಟೀಮ್ದು ವರಿಷ್ಠರಿಗೆ ದೂರು ಕೊಡ್ಲಿಕ್ಕೆ ದೂರು ಕೊಟ್ಟು BJP ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ. ಇದೊಂದು ಇದೊಂದು ಹೋಗಿ ಮುಡ್ತೈತೆ. ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ ನನಗೆ, ಉತ್ತರ ಕೊಟ್ಟಿನಿ. ಅದಕ್ಕೇನಪ್ಪ ಇದು ಬಂದಿಲ್ಲ, ನನಗೆ ಉಚ್ಚಾಟನೆ ಲೆಟ್ರ್ ಬಂದಿಲ್ಲ. ನಿಮಗೇನಾರು ಬಂದಿದ್ರು ನೋಡ್ರಿ, ಮಾಧ್ಯಮದವ್ರು ತಂದು ಕೊಡ್ರಿ. ಅಲ್ಲಿ ಸರ್ ಈಗ ಇಡೀ ಅವರು 300 ಕೋಟಿ ಸ್ಥಿರಾಸ್ತಿಯನ್ನು ವಶಪಡಿಸ್ಕೊಂಡಿದ್ದಾರೆ ಮೂಢ ಹಗರಣ ಕೇಸ್ ಸಂಬಂಧಪಟ್ಟಂಗೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಿದೆ ಸರ್. ಯಾಕೆ ಇಷ್ಟು ಬಂಡತನ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು? ನೋಡ್ರಿ, ಅವರು ಅದರಾಗ ಅಪರಾಧಿ ಆಗಿದ್ದು ನಿಜ. ಆದರೆ ಅವರು ಭಾಳ ದೊಡ್ಡ ತಪ್ಪು ಮಾಡ್ಲಕತ್ತಿದ್ದು, ಅದ್ರಾಗ ಯಾರ್ಯಾರು ಅದಾರ ಎಲ್ಲರನ್ನೂ ಹೊರಗೆ ಹಾಕ್ತಾಯಿಲ್ಲ. ಅದ್ರಾಗ ವಿಜೇಂದ್ರದ್ದು ಪಾಲಿದೆ ತಿಳ್ಕೊರಿ. GT ದೇವೇಗೌಡ ಅದಾರ, ಮಹಾಮಹಾನ್ ನಾಯಕರು ಅದರ ಒಳಗೆ. ಮೂಢ ಹಗರಣದಲ್ಲಿ ಯಾರೂ ಸಾಚ ಇಲ್ಲ. ಕಾರವಾರದಾಗ ಗರ್ಭ ಧರಿಸಿದ ಹಸುವನ್ನ ಕೊಯ್ದಿದ್ದಾರೆ ಸರ್. ಶಿವಮೊಗ್ಗದಾಗ ಸಾವಿರಾರು ಗೋವುಗಳ ಮಾಂಸ ಕಂಡ ಎಲ್ಲ ಪತ್ತೆಯಾಗಿದೆ. ಏನಾಗ್ತಿದೆ ಕರ್ನಾಟಕದೊಳಗೆ ಸರ್? ನೋಡಿ, ಕರ್ನಾಟಕದಲ್ಲಿ ಹಿಂದೂಗಳ ಅವಮಾನ ಮಾಡೋದಂದ್ರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ನಮ್ಮ ಮ್ಯಾಗ. ಈಗ ಅದೇ ಕೆಚ್ಚಲ್ ಕೊಯ್ದವನ ಬಗ್ಗೆ ಏನು ಕ್ರಮ ತಗೊಂಡ್ರು? ನಿನ್ನೆ ನೋಡ್ರಿ, ಅದು ಉಡುಪಿಯಲ್ಲಿ ಒಂದು ಗರ್ಭ ಇರುವಂಥ ಆಕಳನ್ನು ಹೊನ್ನಾವರ, ಅದೇ ಒಟ್ಟು ಹೊನ್ನಾವರ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಅಮಾನುಷವಾಗಿ. ಅಂದರೆ ಇದ್ರ ಉದ್ದೇಶ ಏನಂದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡೋದು, ಹಿಂದೂಗಳ ಸ್ವಾಭಿಮಾನವನ್ನು ಕೆದಕೋದು, ಮತ್ತೊಮ್ಮೆ ರಾಜ್ಯದಲ್ಲಿ ಗಲಭೆ ಎಬ್ಬಿಸುವಂಥದ್ದಕ್ಕೆ ಪ್ರಚೋದನೆ ಇವತ್ತು ಕಾಂಗ್ರೆಸ್ನವ್ರಿಗೆ ಕೊಡ್ತಾಯಿದ್ದಾರೆ. ಅವ್ರಿಗೆ ಇಟ್ಟು ಯಾಕೆ ಧೈರ್ಯ ಬಂದಿದೆ ಮುಸ್ಲಿಮರಿಗೆ? ಸಿದ್ದರಾಮಯ್ಯ ನಾನು ಹಿಂದದಾನೆ, DK ಶಿವಕುಮಾರ್ ಅಂತ ಮೈ ಬ್ರದರ್ಸ್, ದೇ ಆರ್ ಮೈ ಆಲ್ ಬ್ರದರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಹಿಂಗೆ ಮಾಡ್ಲಕತ್ತಾರೆ. ನಾಯಿಗೆ ಹೊಡೆದಂಗೆ ಹೊಟ್ಟು ನಮ್ಮ ಬೊಮ್ಮಾಯಿನೂ ಹಾಗೆ ಮಾಡಲಿಲ್ಲ. ನಮ್ಮ ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಮಾಡಿದ್ರು ಕಠಿಣ ಕ್ರಮ ಇನ್ನು ಸುಡುಗಾಡು ತೊಗೊಲಿಲ್ಲ ಪುಣ್ಯಾತ್ಮ. ಕಡಿತನ ಒಮ್ಮೆ ಹೇಳ್ದ, ಏನಪ್ಪ ನೀ ಯಾವಾಗಾರ ಕಠಿಣ ಕ್ರಮ ತೊಗೋತಿ ಅಂದ್ರೆ ಏನು ಎತ್ನಾಡ್ರಿ, ಯಾರು ಪೊಲೀಸರು ನಾನು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟ. ಮತ್ತು ಅದಕ್ಕೆ ಕಿಸಿಲಾಕಾಗ್ಯಪ್ಪ ಬಿಟ್ಟು ಬಿಡೋಲ್ಲ ಅರಗ ಜ್ಞಾನೇಂದ್ರಿಗೆ. ಇಂಥವ್ರು ಅದಾರ ಏನು ಮಾಡೋದು? ನಮ್ಮವರು ತಪ್ಪದವು. ಈ BJPಗೆ ಕರ್ನಾಟಕದಲ್ಲಿ ಸೋಲಾಗಲಿಕ್ಕೆ ಹಿಂದೂಗಳ ರಕ್ಷಣೆ ಮಾಡಲಾರ್ದೇ ಇರುವುದು, ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡಲಾರ್ದಕ್ಕೆ ಕರ್ನಾಟಕದ BJP ಹಿಂದೂ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ. ಒಂದೊಳ್ಳೆ ಹಿಂದೂಗಳ ರಕ್ಷಣೆ ಮಾಡಿ ಸರಿಯಾದ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದ್ದಿದ್ದರೆ, ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ ಮಾಡ್ಲಕತ್ತಾರಲ್ಲ, ಹಂಗೆ ಮಾಡಿದರೆ ನಾವು 140 ಸೀಟ್ ಬರ್ತಿದ್ವಿ. ನಮ್ಮ ತಪ್ಪುಗಳು ಭಾಳ ಅದಾವೆ. ಯಡಿಯೂರಪ್ಪನೂ ಏನೂ ಮಾಡಲಿಲ್ಲ. ಶಿವಮೊಗ್ಗದಾಗ ಓಪನ್ ಆಗಿ ಹತಾರೆಗಳು ಇದನ್ನು ತೊಗೊಂಡು ಹೊರಗೆ ಬರ್ತಾರೆ. ಔರಂಗಜೇಬನ ಫೋಟೋ ಹಾಕ್ತಾರೆ. ಶಿವಮೊಗ್ಗದಾಗೆ ಅವ್ರು ನೀಗಿಸಲಾರ್ದರು. ಇನ್ನು ಕರ್ನಾಟಕದಾಗ ಏನು ಮಾಡ್ತಾ ಇರ್ತೀರಿ? ಹಿಟ್ಟ ಹೆಜ್ಜೆಯನ್ನು ಹಿಂದೆ ಸರಿದಿಲ್ಲ, ಇಟ್ಟು ಹೆಜ್ಜೆ ಹೋಗಿ ತೆಗನಾಗ ಬೀಳಪ್ಪ ನಿನಗೆ ಆ ಮಗ ಬೇಡ ನಾನು ದೊಡ್ಡ ಬಾಯಿ ಐತಿ ಹಿಂದೆ ತಾಸಬಡಿ. ಯತ್ನಾಳ್ ಅವ್ರ ನಂಬರ್ 1 ಲೀಡ್ರ್ ಯಾವಾಗ? ನೀವೇ ಸರ್ವೆ ಮಾಡಿರಿ. ನೀವು ರೊಕ್ಕ ತೊಗೊಂಡು ಸರ್ವೆ ಮಾಡೋದು ಬಿಡ್ರಿ. ಸುಮ್ಮನೆ ಏನಾರು ಬೋಗಸ್ ಸರ್ವೆ ಮಾಡಿ ನಂಬರ್ 1 ವಿಜೇಂದ್ರ, ನಂಬರ್ 3 ಯತ್ನಾಳ್, ಯಾರೂ ಇಲ್ಲ ಅಥವಾ ನಂಬರ್ 2 ಅಥವಾ ಹೊಡ್ಕೋತ್ಕೊಂಡಿರ್ತಿರಲ್ಲ. ನಿಮ್ಮ ಸರ್ವೆಗಳಿಂದ ಏನೂ ಆಗೋದಿಲ್ಲ. ನಮ್ಮ ಸರ್ವೆನೇ ಇದೆ. ಕರ್ನಾಟಕದಾಗ ನಂಬರ್ 1 ನಾವೇ ಇದ್ದೀವಿ, ಯಾರೂ ಇಲ್ಲ. ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಡ್ರು ಮಾಧ್ಯಮದವರು. ಹಳ್ಳಿ ಹೋಗಿ ವಿಜೇಂದ್ರನ ಹೊಗಳ್ತೀರಿ. ರಾಜಾ ಹುಲಿ ಅಖಾಡಕ್ಕೆ ಅರೆ ಬಾರೆ ವಾ, ಮಾಧ್ಯಮದವ್ರು ಗುರ್ತೈತೆ ನಿಮ್ಮದು ಹಣೆ ಬರ. ವಾಲ್ಮೀಕಿ ಹಗರಣ ಸರ್, ಯಾವ ಬಡ ವಾಲ್ಮೀಕಿ ಜನಾಂಗದ 187 ಕೋಟಿ ರೂಪಾಯಿ ನೀವು ಪೂರ್ತಿ ಲೂಟಿ ಮಾಡ್ತೀರಿ. CM ಅವ್ರು ಹೇಳ್ತಾರೆ ನಾನು ವಿಧಾನಸಭೆ ಒಳಗೆ, ಯತ್ನಾಳ್ರೆ 187 ಕೋಟಿ ಅಲ್ಲ 85 ಕೋಟಿ ಅಂತಾರೆ. 85 ಕೋಟಿ ರೂಪಾಯಿ ಲೂಟಿ ಆಗೈತೆ ಅಂತ ಒಪ್ಕೋತಾರಲ್ರಿ.
ವಾಲ್ಮೀಕಿ ಇವತ್ತು ಎಸ್ ಸಿ ಜನಾಂಗದ SC ST P 24,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಹಾಕಿರಿ. ಈಗ ಅವ್ರು ಏನೋ ಅಭಿವೃದ್ಧಿಗೆ ಹಣ ಇಲ್ಲಿ ಇವತ್ತೇ ನೋಡಿರಿ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಎಲ್ಲ ನಿಗಮಗಳಿಗೆ ಏನೂ ಹಣನೇ ಬಿಡುಗಡೆ ಆಗಲ್ಲ. 0 ಯಾವ ಏನು ನಿಗಮ ಅದಾವು ಒಂದಕ್ಕೂ ಹಣ ಬಿಡುಗಡೆ ಆಗಿಲ್ಲ. ಇದರ ಅರ್ಥ 24,000 ಕೋಟಿ SC P TSP ನಮ್ಮ ದಲಿತ ಬಂಧುಗಳಿಗೆ ವಾಲ್ಮೀಕಿ ಜನಾಂಗಕ್ಕೆ ಖರ್ಚು ಮಾಡಬೇಕಾದಂಥ ಹಣ ನೀವು ಬಳ್ಳಾರಿ ಚುನಾವಣೆಯಲ್ಲಿ ಉಪಯೋಗ ಮಾಡ್ಕೊಂಡ್ರಿ. ಇದರಿಂದ ನೀವು SC ST ಜನಾಂಗದಲ್ಲಿ ಏನು ಕಾಪಾಡ್ಲಕತ್ತೀರಿ. ನೀವು ನಿಗಮ ಮಂಡಳಿ ಮಾಡಿರಿ, ಒಂದು ನಿಗಮ ಮಂಡಳಿಗೂ ಹಣ ಬಿಡುಗಡೆ ಮಾಡಿಲ್ಲ. ಅಂದ್ರೆ ಇದು ದಿವಾಳಿ ಆಗಿದೆ, ಸುಮ್ಮನೆ ತೋರಿಸೋದು ಹೊಟ್ಟಿದ್ದಾರೆ ಅಷ್ಟೇ. ಈ ವಿಚಾರವಾಗಿ ಕಾಂಗ್ರೆಸ್ನವ್ರನ್ನ BJP ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಾರೆ. ಕಾಂಗ್ರೆಸ್ನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ BJP ಅವರು. ಟಾರ್ಗೆಟ್ ಅವ್ರು ನಮ್ಮನ್ನು ಮಾಡ್ಲಕತ್ತಲ್ಲ. ಸಿಟಿ ರವಿನ ನನ್ನ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ಟಾರ್ಗೆಟ್ ಅವ್ರು ಮಾಡ್ಲಕತ್ತಾರೆ. ಆದ್ರೆ ವಿಜೇಂದ್ರ ವಿರುದ್ಧ ಒಂದು ಕೇಸ್ ಹಾಕೋದಿಲ್ಲ ಅವರು. ಈಗ ಇನ್ನೊಂದು ಕಡೆ ಎಷ್ಟು ಒಳ್ಳೆ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ. ಈಗ ಇನ್ನೊಂದು ಕಡೆ ಸರ್ ಗೋವುಗಳದ್ದು ಒಂದು ಕಡೆ